ನನ್ನ ಫಸ್ಟ್ ಮೂವಿಯಿಂದನೂ ಇಲ್ಲಿವರೆಗೂ ಪ್ರತಿಯೊಬ್ಬರ ಜೊತೆ ನನಗೊಂದು ಸ್ಪೆಷಲ್ ಬಾಂಡಿಂಗ್ ಇದೆ ನಿಮ್ಗಳ ಜೊತೆ. ಆ್ಯಂಡ್ ನಮ್ಮ ಕಂಟೆಂಟ್ನ ಯಾವಾಗಲೂ ತುಂಬ ಪ್ರೀತಿಯಿಂದ ಪ್ರಮೋಟ್ ಮಾಡಿದ್ದೀರಾ. ಇವಾಗ ನಮ್ಮ ರಾಯಲ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ಒಂದು ಮಗು ಇವಾಗ ತಾನೇ ಹುಟ್ಟಿದೆ, ನಿಮ್ಮ ಮುಂದೆ ಕರ್ಕೊಂಬಂದು ಬಿಡ್ತಾ ಇದ್ದೀವಿ. ನೀವೇ ಕೈ ಇಟ್ಕೊಂಡು ಅದು ದಡ ಸೇರಿಸ್ಬೇಕು. ಫಸ್ಟ್ ಆಫ್ ಆಲ್ ನಾವಿಲ್ಲೆಲ್ಲ ಕೂತಿರೋದಕ್ಕೆ ಮೇಯ್ನ್ ರೀಸನ್ ಬಂದು ಜಯಣ್ಣ ಹೋಗೋಣ ಸರ್. ಅವ್ರ ಬ್ಯಾನರಲ್ಲಿ ನನಗೆ 2ನೇ ಸಿನಿಮಾ ದಿನಕರ್ ಸರ್ ಅಂಡರ್ ಅವ್ರ ಡಿರೆಕ್ಷನ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು ಫಸ್ಟ್ ಆಫ್ ಆಲ್ ನಾನು ಪುಣ್ಯ ಅಂತಲೇ ಹೇಳ್ತೀನಿ. ಬಿಕಾಸ್ ನನ್ನ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರ್ಲೇ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಲೈಕ್ ದಿಗ್ಗಜರು ಅಂತ ಹೇಳ್ಬೋದು. ಸೊ ಅವ್ರ ಅಂಡರಲ್ಲೆಲ್ಲ ನಾನು ಕಲ್ತಿದ್ದು ನನಗೆ ಲೈಕ್ ತುಂಬ ನನ್ನ ಕೆರಿಯರ್ಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ರಾಯಲ್ ಸಿನಿಮಾ ತುಂಬ ರಾಯಲ್ ಆಗಿ ಬಂದಿದೆ. ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಜಯಣ್ಣ ಸರ್ ಆಗಲಿ ಬೋಗಣ್ಣ ಸರ್ ಆಗಲಿ ಇವತ್ತರೆಗೂ ನಾವು ಕೇಳಿರೋದು ಒಂದೂ ಇಲ್ಲ ಅಂತ ಹೇಳಿಲ್ಲ. ರಾಯಲ್ ಆಗಿ ಸ್ಪೆಂಡ್ ಮಾಡಿದ್ದಾರೆ ಮೂವಿಲಿ. ಆ್ಯಂಡ್ ನಮ್ಮ ದಿನಕರ್ ಸರು ಅಷ್ಟೇ, ಅವ್ರ ವಿಷನ್ನ ನಮ್ಗಳ ಮೂಲಕ ತೋರಿಸಿದ್ದಾರೆ. ಅವರು ಅಷ್ಟೇ, ಅವ್ರು ಅಂದ್ಕೊಂಡಿರೋದು ಬರೋವರೆಗೂ ಬಿಟ್ಟಿಲ್ಲ. ಆ್ಯಂಡ್ ಮೂವಿಯಲ್ಲಿ ಮಾಡಿರೋ ಪ್ರತಿಯೊಬ್ಬರು ಆರ್ಟಿಸ್ಟ್ ನಮ್ಮ ಮೂವಿಗೆ ಡೆಡಿಕೇಟ್ ಮಾಡಿದ್ದಾರೆ. ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನು ನಾವು ಯೋಚನೆನೂ ಮಾಡಿಲ್ಲ, ಅಷ್ಟು ಹಾನೆಸ್ಟಾಗಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ನೀವೆಲ್ಲರೂ ಅಷ್ಟೇ, ಆ್ಯಕ್ಚುಲಿ ನೀವು ಎಲ್ಲ ನಮ್ಮ ಪಾರ್ಟ್ ಆಫ್ ಆರ್ ಫ್ಯಾಮಿಲಿ. ಯಾವಾಗಲೂ ಜನಕ್ಕೆ ಮತ್ತು ಸಿನಿಮಾ ಟೀಮ್ಗೆ ಮಧ್ಯೆ ಇರೋದು ನೀವೇ. ಸೊ ಯು ಆರ್ ದಿ ಎಕ್ಸ್ಟೆನ್ಷನ್. ಸೊ ಪ್ರೀತಿಯಿಂದ ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸಿ. ಆ್ಯಂಡ್ ಈಗ ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗಿದೆ. ಟಾಂಗ್ ಟಾಂಗ್ ಆಗಿರ್ಬೋದು, ನಾನೇ ಕೃಷ್ಣ ನಾನೇ ಶ್ಯಾಮ್ ಆಗಿರ್ಬೋದು, ಈಗ ಮೊನ್ನೆ ರಿಲೀಸ್ ಆಗಿದೆ ಆಟಮ್ ಬಾಂಬ್ ಸಾಂಗ್ ಆಗಿರ್ಬೋದು. 3 ಡಿಫ್ರೆಂಟ್ ಜಾನರ್ಸ್, 3 ತುಂಬ ಚೆನ್ನಾಗಿ ಪ್ರೀತಿಯಿಂದ ರಿಸೀವ್ ಆಗಿದೆ. ಆ್ಯಂಡ್ ಟಾಂಗ್ ಟಾಂಗ್ ಸಾಂಗ್ ಅಂತೂ ತುಂಬಾ ಹಿಟ್ ಆಗಿದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿ ಹುಕ್ ಸ್ಟೆಪ್ ವೈರಲ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಸೆಲೆಬ್ರಿಟೀಸ್, ನಮ್ಮ ಇಂಡಸ್ಟ್ರಿಯಲ್ಲಿರೋ ತುಂಬ ಜನ ಆರ್ಟಿಸ್ಟ್ ಆಗಿರ್ಬೋದು, ಲೈಕ್ ಆ್ಯಂಡ್ ಈವನ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ತುಂಬ ಪ್ರೀತಿಯಿಂದ ಕರೆದು ನನ್ನ ಜೊತೆ ಕೊಲಾಬ್ರೇಷನಲ್ಲಿ ವೀಡಿಯೋಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಎಲ್ಲ ಥ್ಯಾಂಕ್ಸ್. ಆ್ಯಂಡ್ ಯಾವಾಗಲೇ ಡೌನ್ ಆದಾಗಲೂ ನಮ್ಮ ಟೀಮ್ಗೆ ನಿಮ್ಮನ್ನೆಲ್ಲ ಮೀಟ್ ಮಾಡಿದಾಗ ನೀವು ಕೊಡೋ ಲೈಕ್ ಇಲ್ಲ ಆಗುತ್ತೆ ಅಂತ ಸಪೋರ್ಟ್ ಮಾಡೋದ್ರಿಂದ ನಮ್ಮೊಂದು ಸ್ಪಾರ್ಕ್ ಬರ್ತಾ ಇರೋದು. ಸೊ 24th ಆ ಸ್ಪಾರ್ಕ್ ಕಂಟಿನ್ಯೂ ಆಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂದರೆ ಇದು ಕಾಯೋದು ಈ ಗ್ಯಾಪ್ ತೊಗೊಂಡಿದ್ದಲ್ಲ, ಬಂದಿದ್ದು ಅದು. ಯಾಕಂದರೆ ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ನನ್ನ ಮೈಂಡಲ್ಲಿರೋದು. ಬಿಕಾಸ್ ನನಗೆ ನಂಬರ್ಗಿಂತ ಪ್ರಾಡಕ್ಟ್ ಲೈಕ್ ಕಾಣಿಸ್ಕೊಂಡ್ರೆ ಈಗ ಒಂದು ರೆಸ್ಪೆಕ್ಟ್ಫುಲ್ ಪ್ರಾಜೆಕ್ಟ್ ಜೊತೆ ಕಾಣಿಸ್ಕೋಬೇಕು ಅಂತ ಆಫ್ಟರ್ ಕಿಸ್ ತುಂಬ ಸಿನಿಮಾಗಳು ಬಂತು. ಬಟ್ ಅದಾದಮೇಲೆ ಕೋವಿಡ್ ಆಯಿತು. ಕೋವಿಡಲ್ಲಿ 2 years ಎಂಟೈರ್ ವರ್ಲ್ಡೇ ಹಾಲ್ಟ್ ಆಗಿತ್ತು. ಅದಾದಮೇಲೆ ಜಯಣ್ಣ ಸರ್ ನನಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀನಿ ಅಂತ ಲೈಕ್ ಬಂದು ನನ್ನ ಕರ್ಕೊಂಡು ಒಳ್ಳೆ ಮನೆ ಮಗ ಥರ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಟು ಬಿ ಆನೆಸ್ಟ್ ಅವ್ರು ನನ್ನ ಗಾಡ್ ಫಾದರ್ ಇಂಡಸ್ಟ್ರಿಯಲ್ಲಿ. ಇಂಥ ಒಳ್ಳೆ ಪ್ರೊಡಕ್ಷನ್ ಮತ್ತು ಇಂಥ ಒಳ್ಳೆ ಡೈರೆಕ್ಟರ್ ಅಂಡರಲ್ಲಿ ನನ್ನ ಸೆಕೆಂಡ್ ಸಿನಿಮಾ ರಾಯಲ್ ಅಂತ ಬರ್ತಿದೆ. 100% ನನಗೂ ಗೊತ್ತು ತುಂಬ ದಿನ ಆಗಿದೆ ಬಂದು ಅಂತ. ಬಟ್ ರಾಯಲ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಇಟ್ಸ್ ವರ್ತ್ ವೇಟಿಂಗ್ ಅಂತ ಅನಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸ್ಟಂಟ್ಸ್ ಮಾಡುವಾಗಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸಾಂಗ್ ಡ್ಯಾನ್ಸ್ ಅದು ಜಾನಿ ಮಾಸ್ಟರ್ ಸಾಂಗ್ ಇತ್ತು. ಅದು ಬಿಫೋರ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಿಂದಿನ ದಿನ ಸ್ವಲ್ಪ ಜಾಸ್ತಿ ಓವರ್ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯಾಕ್ ಫ್ಲಿಪ್ಗೆ ಹಿಂಗೆ ಮಾಡಿ ನಿಮ್ಗೆ ಗೋಡೆ ಹತ್ರ ಹಿಂಗೆ ಕಾಲಿಗೆ ಹಿಂಗೆ ಜಂಪ್ ಥರ ಇತ್ತು. ಸೊ ಮಸಲ್ ಎಕ್ಸ್ಟ್ರಾ ಎಲಾಂಗೇಟ್ ಆಗಿ ಬಿದ್ದ ತಕ್ಷಣ ಫುಲ್ ಕಂಪ್ಲೀಟ್ ಮಸಲ್ ಟೇರ್ ಆಗಿತ್ತು. ಸೊ ಅರೌಂಡ್ ಲೈಕ್ 22 inches ಸಮಥಿಂಗ್ ಫುಲ್ ಕಟ್ ಆಗಿತ್ತು. ಮಸಲ್ ಟೇರ್ ಆಗಿತ್ತು. ಆಲ್ಮೋಸ್ಟ್ ಒಂದು 70% ಹತ್ತ ಟೇರ್ ಆಗಿತ್ತು. ಬಟ್ ಅದಾದಮೇಲೆ ನಮ್ಮ ಕಂಪ್ಲೀಟ್ ಡಾಕ್ಟರ್ ಇದ್ರು ಸ್ಪಾಟಲ್ಲಿ. ಜೈನಿನ ಕಡೆಯಿಂದ ಇಲ್ಲ ಹಂಗಲ್ಲ, ಆ್ಯಕ್ಚುಲಿ ನಾ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಎಲ್ಲ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಎವ್ರಿ 24/7 ಜೊತೆಲೇ ಇದ್ದರು. ಆ್ಯಂಡ್ ಇವನ್ ಡಾಕ್ಟರ್ ಸ್ಪಾಟಲ್ಲಿದ್ದರು. ಸೊ ಎವ್ರಿ ಸೆಟ್ ಆದಮೇಲೆ ಅವ್ರು ಮೈಕ್ರೋ ಟೇರ್ ಥರ ಏನೋ ಮಾಡ್ತಾಯಿದ್ರು. ಇಟ್ ವಾಸ್ ಚಾಲೆಂಜಿಂಗ್ ಪಕ್ಕ. ಯಾಕಂದರೆ ಒಂದು ಹೆಜ್ಜೆ ಇಟ್ಟರೆ ಬ್ರೈನ್ ಕರೆಂಟ್ ಹೊಡೆದಂಗೆ ಆಗ್ತಿತ್ತು, ಅಷ್ಟು ಪೇನ್ ಇತ್ತು. ಬಟ್ ಎಂಟೈರ್ ಟೀಮ್ ಆ್ಯಕ್ಚುಲಿ ಅಷ್ಟು ಬೇರೆ ಕಡೆಯಿಂದ ಬಾಂಬೆಯಿಂದೆಲ್ಲ ಡ್ಯಾನ್ಸರ್ಸ್ ಕಳಿಸಿದ್ವಿ. ಸೆಟ್ ಆಗಿತ್ತು. ದೊಡ್ಡ ಸೆಟ್ ಹಾಕಿದ್ರು, 1.5 ಕೋಟಿ ಖರ್ಚು ಮಾಡಿ. ಸೊ ನಾನೊಬ್ಬನಿಂದ ಲೈಕ್ ಅಷ್ಟು ಜನ ವೆಯ್ಟಿಂಗು, ಆಮೇಲೆ ಅಷ್ಟು ಜನ ಮತ್ತೆ ಕ್ಯಾನ್ಸಲ್ ಆದರೆ ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು. ಆ್ಯಂಡ್ ಈವನ್ ಜಾನಿ ಮಾಸ್ಟರ್ ಡೇಟ್ಸ್ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದರೆ ಬಿಕಾಸ್ ಅವ್ರು ನೆಕ್ಸ್ಟ್ ರಂಜಾನ್ ಬಂದರೆ ಅವ್ರೊಂದು 30 days ಸಿಗ್ತಿರ್ಲಿಲ್ಲ. ಸೊ ಎಲ್ಲ ಕಡೆಯಿಂದ ನೋಡಿದ್ರು ಲಾಸ್ ಥರ ನಾಟ್ ಜಸ್ಟಿಫಿಕೇಶನ್ ಇರಲಿಲ್ಲ. ಸೊ ಡಾಕ್ಟರ್ ಹೇಳಿದ್ರು ಲೈಕ್ ಡಾಕ್ಟರ್ ನೀವು 24/7 ಜೊತೆಲಿದ್ರೆ ವಿಲ್ ಟ್ರೈ ಅಂತ. ಸೊ ಅದಾದಮೇಲೆ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆ ಎಲ್ಲ ಎಕ್ಸ್ಪ್ರೆಷನ್ ಇರೋ ಶಾರ್ಟ್ಸ್ಗಳು, ಎಂಡ್ ಬರ್ತಾ ಡೇ ಎಂಡ್ ಬರ್ತಾ ಲೈಕ್ ಡ್ಯಾನ್ಸ್ ಥರ ಶಾರ್ಟ್ಸು. ಸೊ ಥ್ಯಾಂಕ್ಸ್ ಟು ವಿನೋದ್ ಜೈನ್ ಅಂತ ಡಾಕ್ಟರ್, ಅವ್ರಿಗೆ ಇದರಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್
ಅನಿಲ್ ಸರ್ ಆಗಿರ್ಬೋದು, ಅಭಿ ಅವರಾಗಿರ್ಬೋದು, ನಮ್ಮ ಎಂಟೈರ್ ಟೀಮ್ ಅವತ್ತು ಜೊತೆಯಲ್ಲಿದ್ರು. 1 month ಶಾರ್ಟ್ಗೂ ಬಂದು ಟ್ರೀಟ್ ಮಾಡ್ತಾ ಇದ್ರು. ಸಿನಿಮಾ ಟೈಟ್ಲು ಕೂಡ ರಾಯಲ್, ಬಜೆಟ್ ರಾಯಲ್ ಆಗಿದೆಯಲ್ಲ? 100%. ಸರ್ ಯೋಚನೆ ಮಾಡಿ, ಒಬ್ಬ ಸೆಕೆಂಡ್ ಸಿನಿಮಾಗೆ 15 ಕೋಟಿ ದುಡ್ಡು ಹಾಕಿದ್ದಾರೆ ಅಂದರೆ ಯಾವ ರೇಂಜ್ಗೆ ಇರುತ್ತೆ ಅಂತ. ಸರ್ ಹೆಸರಿಗಾಗಲಿ ಮತ್ತು ಪ್ರೊಡಕ್ಷನ್ ನೇಮ್ಗಾಗಲಿ ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಇದ್ದಾರೆ ಅಂತ ಅಂದಮೇಲೆ ಆಬ್ವಿಯಸ್ಲಿ ಅಂಥ ರಾಯಲ್ ಸಿನಿಮಾಗಳು ಕೊಟ್ಕೊಂಡ್ಬಂದಿರೋದಕ್ಕೆ ಇವತ್ತು ರಾಯಲ್ ಮೂವಿ ಮಾಡ್ತಾ ಇರೋದು. ಮತ್ತು ಜಯಣ್ಣ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಂಗೆ ಹೇಳ್ತಿದ್ದು ಒಂದೇ, ನೋಡಿ ದಿನಕರ್, ಈಗ ನಾವು ಬರೀ ಕನ್ನಡ ಸಿನಿಮಾ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ನಾವು ಇಡೀ ಸೌತ್ ಇಂಡಿಯಾ, ಹಿಂದಿ ಎಲ್ಲದಕ್ಕೂ ಕಾಂಪೀಟ್ ಮಾಡಬೇಕು. ಸೊ ವಿಷನ್ ನಿಂದು ಹಂಗಿರಲಿ, ಅವೆಲ್ಲದ್ರ ಜೊತೆಲಿ ನಿನ್ನ ಸಿನಿಮಾ ನಿಂಗೆ ಇಟ್ಟಾಗ ಇದೇನು ಕಮ್ಮಿ ಇಲ್ಲ ಅಂತ ಅನ್ನಿಸೋ ಥರ ಇರಬೇಕು ಅಂತ ನಂಗೆ ಫಸ್ಟ್ ಹೇಳಿದರು. ಸೊ ಅದೇ ಥರ ಮಾಡಿದ್ದಾರೆ. ಐ ಮೀನ್ ಸಪೋರ್ಟ್. ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಗಳಿದೆ ಸಿನಿಮಾದಲ್ಲಿ, ನೀವು ಹೇಳ್ಕೊಳ್ದೆ ಇಲ್ಲದಿರೋದನ್ನ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಅಂತ ಯಾವ ಕಾನ್ಫಿಡೆನ್ಸಲ್ಲಿ ಕೇಳ್ತೀನಿ? ನೋಡಿ ಸಿನಿಮಾ ನೋಡಿ, ಸರ್ಪ್ರೈಸಸ್ ಅಂತೂ ಇದ್ದಾವೆ ಫಸ್ಟಿಂದ ಲಾಸ್ಟ್ವರೆಗೂ. ನೀವು ಹಿಂಗಾಗುತ್ತಾ ಅಂದರೆ ಹಂಗಾಗಲ್ಲ, ಬೇರೆ ಆಗುತ್ತೆ. ಅಕಸ್ಮಾತ್ ಏನಾದ್ರು ಆಯಿತು ಅಂದರೆ ದಿನಕರ್ ಲೆವೆಲ್ಗೆ ನೀವು ಯೋಚನೆ ಮಾಡಿದಿರ ಅಂತ ಅಂದ್ಕೊಳ್ಳಿ. ಅಲ್ಲ, ದಿನಕರ್ ಆಸ್ ಅ ಡೈರೆಕ್ಟರ್ಗೆ ಫಸ್ಟ್ ಆಫ್ ಆಲ್ ದಿನಕರ್ ಆಸ್ ಆ್ಯಕ್ಟರ್ ಇಷ್ಟ ಇಲ್ಲ. ಸೊ ನನ್ನ ಡೈರೆಕ್ಷನ್ ನಾನು ದಿನಕರ್ ಕೈಲಿ ಆ್ಯಕ್ಟ್ ಮಾಡಿಸ್ತೀನ. ನೀವೆಲ್ಲ ಸಾಂಗ್ ನೋಡಿದ್ರಾ ರಿಲೀಸ್ ಆಗಿರೋದು? ಈಗ ಅದಕ್ಕೆ ನೀವು ಹೇಳಿ, ಏನನ್ನಿಸ್ತು ಸಾಂಗ್ ನೋಡಿದಾಗ? ಥ್ಯಾಂಕ್ ಯು. ಇಲ್ಲ, ಇನ್ನೂ 2 ರಾಯಲ್ ಸಾಂಗ್ಗಳಿದ್ದಾವೆ, ಅದು ಬರ್ತವೆ. ಪ್ರಚಾರ ಏನೇನು ಪ್ಲಾನ್ ಮಾಡಿದ್ದೀರಿ ಹೇಳಲೇ ಇಲ್ಲ ಸರ್. ಇವಾಗ ರಾಯಲ್ ಟು ರಾಯಲ್ ಸಿಟಿ ಅದು ರಿಲೀಸ್ ಇದೆ ಸರ್. ಅದು ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದ್ವಿ. ಅಂದರೆ ಬೇಸಿಕಲಿ ದಿನಕರ್ ಸರ್ ಮೈಸೂರು, ನಾನು ಮೈಸೂರು. ಸೊ ಇಲ್ಲಿಂದ ಒಂದು ಜರ್ನಿ ನಮ್ಮ ಹೋಮ್ ಟೌನ್ಗೆ ಹೋಗ್ತಾ ಅಲ್ಲಿಂದ ಬಂದಿರೋ ಜರ್ನಿ ಮಾತಾಡಿಕೊಂಡು, ಅದರಲ್ಲೂ ನಿಮ್ಗೆ ಸರ್ಪ್ರೈಸ್ಗಳಿದ್ದಾವೆ. ಅಂದರೆ ಎಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೂ ಹೊರಗಡೆ ಇವತ್ತು ಹೇಳಿರೋ ವಿಷಯಗಳು ಅಲ್ಲಿ ಮಾತಾಡಿದ್ದೀವಿ. ಆ್ಯಂಡ್ ಸರ್ದ ಹಳೆ ನೆನಪುಗಳು ಮತ್ತು ನನ್ನ ಹಳೆ ನೆನಪುಗಳು, ಆ್ಯಂಡ್ ಅವ್ರ ಜನ್ರೇಷನಲ್ಲಿ ಅವ್ರೆಲ್ಲ ಹೋಗಿ ಏನೇನು ಮಾಡಿದ್ರೆ ನನ್ನ ಜನ್ರೇಷನ್ ನಾನು ಹೋಗೆಲ್ಲ ಏನು ಮಾಡ್ತಾ ಇದ್ದೆ. ಅಂದರೆ ಮೈಸೂರಲ್ಲಿ ನಾವು ಹ್ಯಾಂಗ್ ಔಟ್ ಮಾಡ್ತಿದ್ದ ಸ್ಪಾಟ್ಗಳಾಗಿರ್ಬೋದು, ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಆಗಿರೋದು. 100%. ಅಂದರೆ ಮೈಸೂರಲ್ಲಿ ನಮ್ದು ಒಂದಷ್ಟು ಫೇವ್ರೆಟ್ ಪ್ಲೇಸ್ಗಳಿರ್ತವೆ. ಅದನ್ನೆಲ್ಲನೂ ನನ್ನ ಫೇವ್ರೆಟ್ ಪ್ಲೇಸು, ಅವ್ರ ಫೇವ್ರೆಟ್ ಪ್ಲೇಸು, ಅವೆಲ್ಲ ಹಂಗೆ ಅದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅದ್ರ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯಗಳು, ನಂದು ಅವೆಲ್ಲ ಶೇರ್ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ಅದು ಕ್ಯೂಟಾಗಿದೆ. ಸರ್ ಅಂದರೆ ಈ ಮೂವಿಯಲ್ಲಿ ಫಸ್ಟ್ ಟೈಮ್ ಕಮರ್ಷಿಯಲಿ ನನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಆ್ಯಕ್ಷನ್ ಎಂಟರ್ಟೈನರ್ ಆಗಿ ಮೂವಿಯಲ್ಲಿ ಪಕ್ಕ ಒಂದು ಎನರ್ಜೆಟಿಕ್ ಕ್ಯಾರೆಕ್ಟರ್ ಸರ್. ಹೆವಿ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಕ್ಯಾರೆಕ್ಟರಿಂದ. ಆ ಕ್ಯಾರೆಕ್ಟ್ರಲ್ಲೇ ತುಂಬ ಸರ್ಪ್ರೈಸ್ಗಳಿದೆ ನನಗೆ. ಇಲ್ಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಹೋಗ್ಬಿಡುತ್ತೆ ಸರ್. ಸೊ ಆದಷ್ಟು ಬೇಗ ಟ್ರೈಲರ್ ನಿಮ್ಮ ಮುಂದೆ ತೋರಿಸಿ. ಬಟ್ ನಿಮಗೆಲ್ಲ 100% ಮಜಾ ಅಂತೂ ಬರುತ್ತೆ. ಸರ್ ಥ್ಯಾಂಕ್ ಯು ಸರ್. ಜನಗಳಿಗೂ ಆ ಫೀಲ್ ತರಿಸ್ಬಿಡಿ ಪ್ಲೀಸ್ ನಿಮ್ಮ ಪ್ರಮೋಷನಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.